ನಮಸ್ಕಾರ. ಬುಲ್ಸ್ ತಂಡದ ಅಬ್ಬರದ ಆಟಕ್ಕೆ ಹೈರಾಣಾದ ಹರಿಯಾಣ ಸ್ಟೀಲರ್ಸ್. ಬ್ಯಾಕ್ ಟು ಬ್ಯಾಕ್ ಗೆಲುವು ದಾಖಲಿಸಿ ವಿಶ್ವ ದಾಖಲೆ ನಿರ್ಮಿಸಿತು ಬೆಂಗಳೂರು ಬುಲ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಬೆಂಗಳೂರು ಬುಲ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ನಡುವಿನ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ PKL ಸೀಸನ್ 12ರ 21ನೇ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು 7 ಅಂಕಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿಗಳನ್ನ ದಾಖಲಿಸಿದೆ. ಇದಲ್ಲದೆ ಈ ವಿಕ್ಟರಿಯೊಂದಿಗೆ ಬೆಂಗಳೂರು ಬುಲ್ಸ್ ತಂಡ ಅಂಕಪಟ್ಟಿಯಲ್ಲಿ ನೇರವಾಗಿ ಇದೀಗ 7ನೇ ಸ್ಥಾನಕ್ಕೆ ಜಿಗಿತ ಕಂಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಲೀಗ್ ಹಂತದ ಮೊದಲ 3 ಪಂದ್ಯಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಹೀನಾಯ ಪ್ರದರ್ಶನ ನೀಡುವ ಮೂಲಕ ಮೊದಲ 3 ಪಂದ್ಯಗಳನ್ನು ಕೂಡ ಕೈಚೆಲ್ಲಿತ್ತು. ಆದರೆ ಇದೀಗ ಬುಲ್ಸ್ ತಂಡ ಪುಟಿದೆದ್ದಿದ್ದು ಇದೀಗ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಅದರ ಪರಿಣಾಮವಾಗಿ ಕಳೆದ ಪಂದ್ಯದಲ್ಲಿ ಪಾಟ್ನಾ ಪೈರೇಟ್ಸ್ ವಿರುದ್ಧ ಮತ್ತು ಇದೀಗ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ವೈಜಾಗ್ನಲ್ಲಿ ನಡೆದ ಲೀಗ್ ಹಂತದ 21ನೇ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಮೊದಲಾರ್ಧದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿತು ಸ್ನೇಹಿತರೆ. ರೈಡಿಂಗ್ ಹಾಗೂ ಡಿಫೆನ್ಸಿಂಗ್ 2 ವಿಭಾಗಗಳಲ್ಲಿಯೂ ಕೂಡ ಬುಲ್ಸ್ ಅಚ್ಚುಕಟ್ಟನ ಆಟವನ್ನ ಪ್ರದರ್ಶಿಸಿತು. ಪರಿಣಾಮವಾಗಿ ಹಾಫ್ ಟೈಮ್ ಹಂತದ ವೇಳೆಗೆ ಬುಲ್ಸ್ ತಂಡ 21 ಹಾಗೂ ಹರಿಯಾಣ ಸ್ಟೀಲರ್ಸ್ ತಂಡ 18 ಅಂಕಗಳನ್ನು ಪಡೆದುಕೊಂಡಿತು. ಈ ಮುಖ್ಯವಾಗಿ ಬುಲ್ಸ್ ಮೊದಲಾರ್ಧದಲ್ಲಿ 3 ಅಂಕಗಳ ಮುನ್ನಡೆಯನ್ನ ಪಡೆದುಕೊಂಡಿತು. ಇದಾದ ಬಳಿಕ ಸೆಕೆಂಡ್ ಹಾಫ್ ನಲ್ಲಿಯೂ ಕೂಡ ಬುಲ್ಸ್ ತಂಡ ಅದೇ ಅಚ್ಚುಕಟ್ಟಿನ ಆಟವನ್ನ ಪ್ರದರ್ಶಿಸುತ್ತಾ ಬಂದಿತು. ಆದರೆ ಮತ್ತೊಂದು ಕಡೆ ಹರಿಯಾಣ ಸ್ಟೀಲರ್ಸ್ ತಂಡವು ಕೂಡ ಪುಟಿದೇಳುವ ಮುನ್ಸೂಚನೆ ನೀಡಿತ್ತು. ಆದರೆ ಈ ಕಡೆಯಿಂದ ಬುಲ್ಸ್ ತಂಡದ ಕಡೆಯಿಂದ ಉತ್ತಮವಾದ ಡಿಫೆನ್ಸ್ ಕಂಡು ಬಂದಿತು. ಪರಿಣಾಮವಾಗಿ ಫುಲ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ತಂಡ 40 ಅಂಕಗಳನ್ನ ಹಾಗೂ ಹರಿಯಾಣ ಸ್ಟೀಲರ್ಸ್ 33 ಅಂಕಗಳೊಂದಿಗೆ ಆಟವನ್ನ ಮುಗಿಸಿತು. ಈ ಮುಖ್ಯವಾಗಿ ಬೆಂಗಳೂರು ಬುಲ್ಸ್ ತಂಡ ಈ ಪಂದ್ಯದಲ್ಲಿ 7 ಅಂಕಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ಈ ಪಂದ್ಯದ ಶಾಕಿಂಗ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, ಈ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡದ ಸ್ಟಾರ್ ಆಟಗಾರರಾಗಿರುವ ರೈಡಿಂಗ್ ಎಕ್ಸ್ಪ್ರೆಸ್ ಅಂತ ಕರೆಸಿಕೊಳ್ಳುವ ನವೀನ್ ರವರು ಇಂಜುರಿಗೆ ತುತ್ತಾಗಿದ್ದಾರೆ ಸ್ನೇಹಿತರೆ. ಇದೀಗ ಅವರ ಇಂಜುರಿ ಆದಷ್ಟು ಬೇಗ ಗುಣಮುಖರಾಗಲಿ ಎನ್ನುವುದು ನಮ್ಮ ಆಶಯ. ಮತ್ತು ಬೆಂಗಳೂರು ಬುಲ್ಸ್ ತಂಡದ ಈ ಅದ್ಭುತ ಆಟದ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.